ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಬಟ್ಲೆ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ದಿನಾಲು ಜೋಳದ ರೊಟ್ಟಿ ಮಾಡ್ತೀವಿ. ಇದು ಹಿಟ್ಟು ಜಾಸ್ತಿನೇ ಇರ್ತದೆ. ಇಲ್ಲನವರು ಜೋಳದ ಹಿಟ್ಟನ್ನು ರೆಡಿಮೇಡ್ ತಂದಾದ್ರೂ ಏನು ಮಾಡ್ಬೋದು, ಮಾಡ್ಕೋಬೋದು. ನೀವು ಮೆಜರ್ಮೆಂಟಿಗೆ ಏನು ಮಾಡಿರಿ, ಒಂದೇ ಥರದ ಬಟ್ಲ ಕಪ್ಪನ್ನು ಒಂದೇ ಥರದನ್ನೇ ಬಳಸಿರಿ. ಅದರಲ್ಲೇ ಅರ್ಧ ಬಟ್ಲಾಗಷ್ಟ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಬೀಸಿ ಮಾಡಿರುವಂಥ ಪ್ಯೂರ್ ಹಿಟ್ಟು, ಇದು ಬಜ್ಜಿ ಬೋಂಡ ಹಿಟ್ಟಲ್ರಿ. ಕಡಲೆಬೇಳೆ ಹಿಟ್ಟನ್ನು ಅರ್ಧ ಬಟ್ಲಾಗಷ್ಟು ಹಾಕಿದ್ದೀನಿ. ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರೆಡಿಮೇಡ್ ಹಿಟ್ಟನ್ನಾದರೂ ಹಾಕ್ರಿ, ಅಕ್ಕಿ ಬೀಸಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಹಿಟ್ಟಾದರೂ ಹಾಕ್ರಿ, ನಡೀತದೆ. ಈಗ ಇದನ್ನೆಲ್ಲನೂ ಏನು ಮಾಡೋಣ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಜೋಳದ ಹಿಟ್ಟಿಂದ ದೋಸೆ, ಇಡ್ಲಿ, ತಾಲಿಪಟ್ಟು, ಪಡ್ಡು ಸುಮಾರು ರೆಸಿಪಿಗಳನ್ನ ಮಾಡಿರ್ತೀರಿ. ಆದ್ರೆ ಇವತ್ತಿನ ರೆಸಿಪಿ ಅಂತೂ ಮಳೆಗಾಲಕ್ಕೆ ಮಾಡಿದ ರೆಸಿಪಿ ನೋಡಿರಿ. ಎಲ್ಲ ಹಿಟ್ಟುಗಳು ಮಿಕ್ಸ್ ಆಗ್ಯಾವ್ರಿ. ಇದು ನಾನು ಕತಕ ಸೈಡ್ಗೆ ಇಡ್ತೀನಿ. ಈಗ ಆದಷ್ಟು ತಳ ದಿಪ್ಪಿರೋ ಕಡಾಯಿಯನ್ನೇ ತೊಗೊರಿ. ನಾನು ಕಡಾಯಿಯಲ್ಲಿ ಏನು ಮಾಡ್ತಾಯಿದ್ದೀನಿ, ಯಾವ ಬಟ್ಲೆ ಹಿಟ್ಟು ತೊಗೊಂಡಿನ ಅದರಲ್ಲೇ 1.5 ಬಟ್ಲಾಗಷ್ಟೇ ನೀರನ್ನು ತೊಗೊಂಡಿದ್ದೀನಿ ನೋಡಿ. ನಾನು ಮೆಜರ್ಮೆಂಟಕ್ಕೆ ನೀವು ಇದೇ ರೀತಿ ಪರ್ಫೆಕ್ಟಾಗಿಯೇ ಮಾಡಿರಿ. ಆವಾಗನೇ ನೀವು ಪರ್ಫೆಕ್ಟಾಗಿಯೇ ಇದನ್ನೇನು ಮಾಡ್ಕೋದು, ಈ ರೆಸಿಪಿಯನ್ನು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಅಜ್ವಾಯಿನ್ ಅಥವಾ ಓಂಕಾಳನ್ನು ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. 1.5 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇದು ಬ್ಯಾಡಿಗೆ ಇರೋದ್ರಿಂದ ನಾನು 1.5 ಟೀ, ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ಗಿಂತನೂ ಕಡಿಮೆ, ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ರೀ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಕಡಾಯಿಯನ್ನೇ ತೊಗೊರಿ. ನೀವು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರಿ. ಈ ನೀರಾಗಿ ಏನಾಗಲಿ ಚೆನ್ನಾಗಿ ಕುದಿ ಬರಲಿರಿ. ಇದು ಈಗಿನ್ನೂ ನೀರು ಕುದಿ ಬಂದಿಲ್ಲ. ಇದಕ್ಕೆ ನೋಡಿ, ಈ ಸ್ಪೂನಿಂದನೇ 3 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪಿಟ್ಟು ಅವಲಕ್ಕಿ ತಿಂತೀವಲ್ಲ, ಅದೇ ಚಮಚಲ್ಲೇ ನಾನು ಏನು ಮಾಡ್ತಾಯಿದ್ದೀನಿ, 3 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆನೂ ಏನಾಗಲಿ ನೀಟಾಗಿ ಮಿಕ್ಸ್ ಆಗಲಿರಿ. ಈಗ ಇದೇನಾಗಲಿ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟೇನಿ. ಚೆನ್ನಾಗಿ ನೀರು ಕುದಿ ಬರ್ಬೇಕು ರೀ. ನೀರು ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಆ 3 ಹಿಟ್ಟು, ಕಡಲೆಬೇಳೆ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಏನು ಗಂಟಾಗಲ್ಲ, ನೀವು ಒಮ್ಮೆಲೆ ಹಾಕಿರಿ ನಡೀತದೆ. ಹಾಕಿದ್ಮೇಲೆ ಇಮಿಡಿಯೇಟಾಗಿ ನೀಟಾಗಿ ಫಾಸ್ಟ್ ಅಂದರೆ ಬೇಗನೆ ಏನು ಮಾಡಿರಿ, ತಿರುಗಿಬಿಟ್ಟು ಮಿಕ್ಸ್ ಮಾಡ್ಕೊರಿ ನೋಡಿ. ಎಲ್ಲ ಮಸಾಲೆ ನೀರಿನ ಜೊತೆ ಹಿಟ್ಟುಗಳು ಏನಾಗಲಿ ನೀಟಾಗಿ ಮಿಕ್ಸ್ ಆಗಲಿ. ಮೆಜರ್ಮೆಂಟ ನೀವು ಇದೇ ರೀತಿಯೇ ಪರ್ಫೆಕ್ಟಾಗಿಯೇ ಮಾಡಿರಿ. ಮೆಜರ್ಮೆಂಟಿಗೆ ಯಾವುದೇ ರೀತಿದು ಬಳಸಿದ್ರು ಒಂದೇ ರೀತಿಯನ್ನಾಗಿ ಬಳಸಿರಿ ನೋಡಿ. ಇನ್ನೂ ಗ್ಯಾಸನ್ನು ನಾನು ಲೋ ಫ್ಲೇಮ್ದಲ್ಲೇ ಇಟ್ಟೀನಿ. ಈಗ ಇದನ್ನೇನು ಮಾಡ್ತೀನಿ, ಮುಚ್ಚಿ 1 ನಿಮಿಷ ಲೋ ಫ್ಲೇಮ್ದಲ್ಲೇ ಇಡ್ತೀನಿ ರೀ. 1 ನಿಮಿಷ ಆದಮೇಲೆ ಏನು ಮಾಡ್ತೀವಿ, 1 ನಿಮಿಷ ಆಗಿದೆ ನೋಡಿರಿ, ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದನ್ನು ಹಿಟ್ಟನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ತುಂಬ ಬಿಸಿ ಅದ್ರಿ ಈಗ ಹಿಟ್ಟು. ಈಗ ಏನು ಮಾಡ್ತೀನಿ, ಈ ತಾಟ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು ಹಿಟ್ಟನ್ನು ಆರಕ್ಕೆ ಬಿಡಬಾರ್ದು, ಆರಬಾರ್ದು. ಇದು ಬಿಸಿ ಇರುವಾಗಲೇ ಹಿಟ್ಟನ್ನು ಕಲಿಸಿ ತೊಗೋಬೇಕು. ಈಗ ಇದನ್ನು ಏನು ಮಾಡ್ಬೇಕು ರೀ, ತುಂಬ ಬಿಸಿ ಇರ್ತದಲ್ಲ, ಅದಕ್ಕೆ ಈ ರೀತಿ ಬಟ್ಲು ಅಥವಾ ತೊಗೋರಿ. ನೀವು ಬಟ್ಲು, ಚರಿಗೆ ಯಾವುದಾದ್ರೂ ತೊಗೊರಿ, ಸಣ್ಣದಿತ್ತಂದ್ರೆ ಈ ರೀತಿ ತಿಕ್ಕಿ ಏನು ಮಾಡಿರಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ಎಲ್ಲಿವರೆಗೂ ಮಿಕ್ಸ್ ಮಾಡಿರಿ ಅಂದ್ರೆ ಕೈಗೆ ಮುಟ್ಟೋಷ್ಟು ಆರು ತಕ್ಕರೆ ಇದನ್ನು ಏನು ಮಾಡಿರಿ, ಇದನ್ನು ಕಂಪ್ಲೀಟಾಗಿ ಅಥವಾ ಆರಕ್ಕೆ ಬಿಡಬಾರ್ದು. ಈ ರೀತಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕು. ಇವತ್ತು ನಿಮಗೆ ಗೊತ್ತಾಗಿರ್ಬೇಕು ನಾನು ಏನು ಮಾಡತ್ತೀನಿ ಅಂತ ಹೇಳಿ. ಇವತ್ತು ನಾನು ಜೋಳದ ಹಿಟ್ಟಿಂದ ದಿಢೀರಾಗಿ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕೈ ಮುಟ್ಟೋಷ್ಟು ಆರ್ಯದ್ರಿ. ಈಗ ಇದಕ್ಕೆ 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಚೆಂದಂಗೆ ನಾದಬೇಕು ನೋಡಿರಿ. ಎಷ್ಟು ಚೆಂದಂಗೆ ಭಾರ ಹಾಕಿ ನಾದ್ತಿರ್ಲ ಹಿಟ್ಟು ಅಷ್ಟು ಜಿಗಿ ಬರ್ತದೆ ನೋಡಿರಿ. ಇದಕ್ಕೆ ನೋಡಿ, ನೀವು ಭಾರ ಹಾಕಿ ಫಸ್ಟ್ ಸ್ವಲ್ಪ ನೋಡಿ. ಚಕ್ಲಿ ಹಿಟ್ಟು ಯಾವಾಗಲೂ ತುಂಬ ಮೆತ್ತಗೆ ಮಾಡ್ಕೋಬಾರ್ದು, ಯಾಕಂದರೆ ಚಕ್ಲಿ ಏನಾಗ್ತಾವೆ, ಎಣ್ಣೆ ಹಿಡಿತಾವ. ಆದಷ್ಟು ನೋಡಿ, ನಾನು ನಿಮಗೆ ಯಾವ ರೀತಿ ಹಿಟ್ಟನ್ನು ಕಲಸಿ ತೊಗೋಬೇಕಂತ ಹೇಳ್ತೀನಿ. ಫಸ್ಟ್ ಸ್ವಲ್ಪ ಎಲ್ಲನೂ ಸ್ವಲ್ಪ ಒಮ್ಮೆಲೆ ನೀರಂತೂ ಹಾಕಬೇಡ್ರಿ. 1 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ನೀವು ಇದನ್ನು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊರಿ ನೋಡಿ. ನೀವು ಎಷ್ಟು ಭಾರ ಹಾಕಿ ನಾದ್ತಿರಲ್ಲ, ಹಿಟ್ಟು ಚೆಂದಂಗೆ ಅಷ್ಟೇನಾಗ್ತದೆ, ಹಿಟ್ಟಿಗೆ ಹದ ಬರ್ತದೆ ಮತ್ತು ಜಿಗಿನೂ ಆಗ್ತದೆ ರೀ ಹಿಟ್ಟು ನೋಡಿ. ನಾನೀಗ ಇದನ್ನು ಮಾಡಿ ಕಲಿಸ್ಬಿಟ್ಟು ತೊಗೊಂಡಿನಿ. ಆದಷ್ಟು ಈಗ ಇನ್ನೂ ಹಿಟ್ಟನ್ನು ಗಟ್ಟಿ ಅದ್ರಿ. ಇದು ಚಕ್ಲಿ ತುಂಬ ಹಿಟ್ಟು ಮೆತ್ತಗಾಯ್ತು ಅಂದ್ರೆ ಬೇಗನೆ ಕಟ್ಟನೂ ಆಗ್ಬಿಡ್ತದೆ ಮತ್ತು ಎಣ್ಣೆನೂ ತುಂಬ ಹಿಡಿತದೆ. ಈ ರೀತಿ ಇಷ್ಟನ್ನು ಹಾಕಿಬಿಟ್ಟು ಕಲಸಿ ತೊಗೊಂಡಿದ್ದೀನಿ. ಒಂದು 5-6 ಸ್ಪೂನ್ ನೀರು ಹತ್ತದ ಅಷ್ಟೇ. ಈಗ ಚಕ್ಲಿ ಮಣಿಗೆ ಹಾಕಷ್ಟೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದನ್ನೂ ಇನ್ನೊಂದು ಸ್ವಲ್ಪ ನೋಡಿರಿ, ನೀವು ಪ್ರತಿ ಬಾರಿನೂ ಚಕ್ಲಿ ಮಣಿಗೆ ಹಿಟ್ಟನ್ನು ಹಾಕೋಕ್ಕಾರ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀರು ಹಚ್ಚಿ ಇನ್ನೊಂದು ಸ್ವಲ್ಪ ಚೆಂದ ನಾದ್ಕೊರಿ. ನೀವು ಎಷ್ಟು ಚೆಂದ ನಾದ್ತಿರಲ್ಲ ಚಕ್ಲಿ ಅಷ್ಟೇ ಚೆನ್ನಾಗಿ ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು ನೋಡಿರಿ. ನೋಡಿ, ಈ ರೀತಿ ಒಮ್ಮೆ ನೀವು ಜೋಳದ ಹಿಟ್ಟಿನಿಂದ ಚಕ್ಲಿ ಮಾಡ್ಕೊಂಡ್ರೆ ನೀವು ನಾರ್ಮಲ್ ಮಾಡೋ ಅಕ್ಕಿ ಚಕ್ಲಿನೇ ಮರೆತು ಬಿಡ್ತೀರಿ. ಅಷ್ಟು ಟೇಸ್ಟಿ ಆಗ್ತಾವೆ, ಒಂಚೂರು ಎಣ್ಣೆ ಹಿಡಿಲ್ಲ ನೋಡಿ. ಆಲ್ರೆಡಿ ಚಕ್ಲಿ ಮಣಿಗೂ ಒಳಗಡೆಯಿಂದ ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿದ್ದೆ. ಇದನ್ನು ಚೆಂದಾಗಿ ನಾದ್ಕೊಂಡು ಈಗ ಇದಕ್ಕೆ ಚಕ್ಲಿ ಮಣಿಗೆ ನಾನು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದ, ಎಣ್ಣೆ ಕಾಯ್ದದ. ನಾನು ಗ್ಯಾಸನ್ನು ಅದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟೀನಿ ರೀ. ಈಗ ನಿಮಗೆ ಚಕ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ.
ಇವು ಚಕ್ಲಿಯನ್ನು ಏನು ಮಾಡಿರಿ ಡೈರೆಕ್ಟಾಗಿ ಸಣ್ಣ ಪ್ಲೇಟ್ ಮೇಲೆ ಹಾಕೋತಾರ, ಆಮೇಲೆ ಜಾರಿ ಮೇಲೆ ಹಾಕೋತಾರ, ಅಥವಾ ಬಟರ್ ಪೇಪರ್ ಮೇಲೆ ನೀವು ಯಾವುದೇ ರೀತಿಯೂ ಹಾಕೋರಿ, ಅಥವಾ ದೊಡ್ಡ ತಾಟ್ ಮೇಲೆ ಒಮ್ಮೆಲೆ 6-7 ಹಾಕೋಬೋದು. ನಾನು ಸಣ್ಣ ಸಣ್ಣ ಪ್ಲೇಟ್ನಲ್ಲೇ ಎತ್ತಿ ಹಾಕೋಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ರೀತಿ ಹಾಕೊಂಡಿದ್ದೀನಿ ನೋಡಿರಿ. ಚಕ್ಲಿ ಹಿಟ್ಟು ಎಲ್ಲಿನೂ ಕಟ್ಟಾಗತ್ತಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದದ್ದು ನೋಡಿರಿ. ನಾನು ನಿಮ್ಗೆ 2 ಚಕ್ಲಿನ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಮೇಜರ್ಮೆಂಟ್ ಇದೇ ರೀತಿನೇ ಹಾಕಿರಿ. ಫಸ್ಟ್ ಟೈಮ್ ಮಾಡೋರು ಇಷ್ಟು ಪರ್ಫೆಕ್ಟಾಗಿಯೇ ಚಕ್ಲಿಯನ್ನು ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ನಾನು ಒಮ್ಮೆಲೆ ನೋಡಿ ಇನ್ನೊಂದು ಸ್ವಲ್ಪ ಚಕ್ಲಿಗಳನ್ನ ಏನು ಮಾಡ್ತೀನಿ, ರೆಡಿ ಮಾಡ್ಕೊತೀನಿ ನೋಡಿರಿ. ಎಣ್ಣೆನೂ ಕಾಯ್ದದ, ಗ್ಯಾಸನ್ನು ಲೋ ಫ್ಲೇಮ್ದಲ್ಲೇ ಇಟ್ಟೀನಿ. ಎಣ್ಣೆ ನೋಡಿರಿ, ನಾನು ಯಾವಾಗಲೂ ಚಕ್ಲಿ ಕರಿ ಮುಂದೆ ಇದೇ ಕಡಾಯಿಯನ್ನೇ ಬಳಸ್ತೀನಿ. ಇದ್ರದ್ದು ಪಾತ್ರೆ ತಳ ತುಂಬಾ ದಿಪ್ಪದ್ರಿ. ಮತ್ತು ನೋಡಿ, ಚಕ್ಲಿ ಕರಿ ಮುಂದೆ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಒಮ್ಮೆ ಎಣ್ಣೆ ಕಾಯ್ದ ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಚಕ್ಲಿಯನ್ನು ಕರೆದ್ಬಿಟ್ಟು ತೊಗೊರಿ. ಮತ್ತು ಚಕ್ಲಿ ಏನಾಗಬೇಕು, ಹಾಕಿದ್ಮೇಲೆ ಇಮ್ಮಿಡಿಯೇಟಾಗಿ ಹೊಟ್ಟೆನೇ ತಿರುಗಬಾರ್ದ್ರಿ. ಚೆನ್ನಾಗಿ ಪೂರ್ತಿಯಾಗಿಯೇ ಕರೆದ್ಮೇಲೆ ಇನ್ನೊಂದು ಸ್ವಲ್ಪ ನೀವೇನು ಮಾಡಬೇಕು, ಅದನ್ನು ತಿರುಗಿಬಿಟ್ಟು ತೊಗೋಬೇಕು ನೋಡಿ. ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಚಕ್ಲಿಯನ್ನು ತೆಗಿಬೇಕು. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ರಂದ್ರೆ ಏನಾಗ್ತೈತಿ, ಆವಾಗಷ್ಟೇ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಏನಾಗಿರ್ತಾವ ಸಾಫ್ಟಾಗಿ ಉಳಿದಿರ್ತಾವೆ, ಅಥವಾ ಭಾಳ ದಿನದವರೆಗೂ ಏನಾಗಲ್ಲ ರೀ, ಚಕ್ಲಿ ಕ್ರಿಸ್ಪಿ ಆಗಲ್ಲ, ಅವು ಮೆತ್ತಗಾಗ್ಬಿಡ್ತಾವೆ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆ ಉಳಿದಿರುವ ಹಿಟ್ಟಿನಿಂದನೂ ಏನು ಮಾಡ್ತೀನಿ, ಚಕ್ಲಿಯನ್ನು ಇನ್ನೊಂದು ಸೆಟ್ ಚಕ್ಲಿಯನ್ನು ರೆಡಿ ಮಾಡ್ಕೋತೀನಿ ನೋಡಿ. ಇಷ್ಟನ್ನು ಚಕ್ಲಿಯನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇನ್ನೂ ಕಡಾಯದಲ್ಲಿ 7 ಚಕ್ಲಿಯನ್ನು ಕರಿಯಕ್ಕೆ ಹಾಕೀನಿ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಚಕ್ಲಿ ಬಂದಾವ. ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ ರೀ. ಆ ನಾರ್ಮಲ್ ಅಕ್ಕಿ ಬೇಳೆ ಬಳಸಿ ಮಾಡಿರೋ ಚಕ್ಲಿಗಿದ್ರೂ ಈ ಜೋಳದ ಹಿಟ್ಟಿನ ಚಕ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇದ್ರ ಕ್ರಿಸ್ಪಿನೆಸ್ನು ನೋಡಿರಿ, ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ. ನಿಮಗೆ ಸೌಂಡದಿಂದನೇ ಗೊತ್ತಾಗ್ತೈತಿ ಎಷ್ಟು ಪರ್ಫೆಕ್ಟಾಗಿಯೇ ಚಕ್ಲಿ ಬಂದವು. ಮತ್ತು ಒಳಗಡೆಯಿಂದನೂ ಚಕ್ಲಿ ತುಂಬಾ ಫಳ್ಳಾಗ್ಯಾವ್ರಿ ಇವು ಚಕ್ಲಿ ತುಂಬ. ಈಗಂತೂ ಮಳೆಗಾಲ ಸೀಸನ್ ಅದ್ರಿ, ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತದೆ ಅವ್ರಿಗೆ, ಅಥವಾ ಟೀ ಕಾಫಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ನಾನು ಮಳೆಗಾಲದಲ್ಲಿ ಯಾವಾಗಲೂ ಈ ರೀತಿ ಜೋಳದ ಹಿಟ್ಟಿನ ದಿಢೀರ್ ಚಕ್ಲಿಯನ್ನು ಮಾಡ್ತೀನಿ. ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ. ಇದೇ ರೀತಿ ನೀವು ಫಾಲೋ ಮಾಡಿರಿ, ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ಈ ಜೋಳದ ಹಿಟ್ಟಿನ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ, ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ